ನಮಸ್ಕಾರ ರೀ. ನಮಸ್ಕಾರ ರೈತ ಬಂದವರೇ. ನಮಸ್ಕಾರ. ನಾನಿವತ್ತು ಬಬಲೇಶ್ವರ ಗ್ರಾಮಕ್ಕೆ ಬಂದಿದ್ದೀನಿ. ಯಾಕಂದರೆ ಇಲ್ಲಿ ನಮ್ಮ ಫ್ರೆಂಡ್ ಅದಾರ, ಅವರು ಮಾನಿಂಗಪ್ಪ ಬಾಸ್ಗಿ ಅಂತೇಳಿ. ಅವರು ಒಂದು ಹೆಚ್ಚು ಕಡಿಮೆ ಒಂದು 45 ವರ್ಷನವ್ರು ಅದಾರ. ಇವತ್ತು ಅವರು ಹುಟ್ಟೂನೇ ಕಬ್ಬಿನಾಗೆ ಅದ. ಅವ್ರಿಗೆ ಹಿಂದೆ ಫ್ಯಾಕ್ಟ್ರಿ ಬರೋಕತ್ತೆ, ಮೊದಲು ಬೆಲ್ಲನೂ ಮಾಡ್ತಿದ್ರು, ಗಾಣನೂ ಮಾಡ್ಕೊತ ಅವ್ರಿಗೆಲ್ಲ ಇದ್ರಾಗೆ ಅಭಿರುಚಿ ಇರೋದ್ರಿಂದ ಇವತ್ತು ಅವರು ಏಜೆನ್ಸಿ ಸಂಘಟನೆ ಹೊಂಟದ ಕಬ್ಬ. ಇವತ್ತು ಇಲ್ಲಿ ಅವ್ರ ಹೊಲ ಅವ್ರ ಕೈ ಒಳಗೆ ಒಂದು 20 ಎಕರೆ ಅದ. 20 ಎಕರೆ ಹೊಲ್ದಾಗ ಒಂದು 14-15 ಎಕರೆ ಕಬ್ಬು ಅದ. ಸಡನ್ನಾಗಿ ಇದೇ ವರ್ಷನ ಅವರು ರಾಸಾಯನಿಕ ಬಿಟ್ಟು ಸಾವಯವ ಕೃಷಿ ಕಡೆ ನಾವು ಹೇಳೋಣ ಅವರು ವ್ಯಕ್ತಪಡಿಸ್ಯಾರ, ನಾವು ಮಾಡೋಣ ಅಂಥೇಳಿ. ಆದ್ರೆ ಹಿಂದೆ ಎಲ್ಲ ಕಿವ್ಯಾಗ ಹಾಕೋತಿದ್ರು, ಅಲ್ಪ ಸ್ವಲ್ಪ ಮಾಡ್ತಿದ್ರು. 100ಕ್ಕೆ 100 ಈ ವರ್ಷ ಸಾವಯವ ಕೃಷಿ ಒಳಗೆ ಇಳ್ದಾರ. ಅವ್ರ ರಿಸಲ್ಟು ಬಂದದ. ಅವ್ರಿಗೆ ನೋಡಿದವ್ರಿಗೆ ನಮಗೂ ಕೊಡುವಂಥದ್ದು ರೈತರು ಅವ್ರ ಕಡೆಯಿಂದ ಬರಾಕತ್ತದ ಅವರಿಗೆ ಇದು. ಅದಕ್ಕೆ ಅವ್ರ ಕಡೆಯಿಂದನೇ ನಾನು ನಿಮಗೆ ಎಲ್ಲ ಮಾಹಿತಿ ಹೇಳ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮದು ಮಾಹಿತಿ ಹಂಚ್ಬಾರ್ದು ಸರ್. ಸರ್, ನಾನು ಮಾನಿಂಗಪ್ಪ ಶಿವಗಪ್ಪ ಬಾಸ್ಗಿ, ಸಾಕಿನ ಬಬಲೇಶ್ವರ, ತಾಲೂಕು ಸಿಂದಗಿ, ಜಿಲ್ಲಾ ವಿಜಯಪುರ. ನಾವು ಹೆಚ್ಚು ಕಮ್ಮಿ ಸರ್ ಹೇಳಬೇಕಾ, ನಾವು ಮೊದಲೆಲ್ಲ 15ರಿಂದ 20 ವರ್ಷ ಹಿಡಿದು ನಾವು ರಾಸಾಯನಿಕ ಗೊಬ್ಬರ ಬಳಸಿ ನಾವು ಎಲ್ಲ ಕಬ್ಬ ಬೆಳೆಸೀವಿ. ಖರೆ ಆಟೆಲ್ಲ ಬೆಳೆದ್ಕೋತ ಬಂದೀವಿ ಅಂದರೂ ಈ ಟೈಪ್ ಅಂತೂ ಅವಾಗ ಅದ್ರ ಮ್ಯಾಗ ನಮಗೆ ಇದು ಬಂದಿಲ್ಲ. ಸರ್ ಹೇಳಬೇಕು, ನಾವು ಏನದ ಇದ್ರದ್ದು ಏನಾರೇ ಇರಲಿ ನೋಡ ಮಾಡ್ಬೇಕಂತೇಳಿ ಇದು ಸ್ವಇಚ್ಛೆಯಿಂದ ಈ ಸಲ ಮಾಡೀವಿ. 15-20 ವರ್ಷದ ಟೈಮ್ನಾಗ ರಾಸಾಯನಿಕ ಬೆಳೆಸಿ ಮಾಡಿದ್ರು ಈ ಟೈಪ್ ಕಬ್ಬ ಇದ್ದಿದ್ದಿಲ್ಲ ನಮ್ಮ ಕೈ ಮೇಲೆ. ಸರ್ ಹೇಳ್ದಂಗೆ ಈಗ ಹೇಳಿದ್ರಲ್ಲ, ಈಗಾಗಲೇ ಹೇಳ್ದಂಗೆ ನಾನು 15-20 ವರ್ಷ ಕಡೆಗೆ ಮೊದಲ ಕಬ್ಬು ಅವಾಗ ಫ್ಯಾಕ್ಟ್ರಿ ಇದ್ದಿದ್ದೆಲ್ಲ ಕಬ್ಬು ಬೆಳೆಸಿ ಗಾಣ ಮಾಡ್ತಿದ್ದೆವು. ನಮ್ಮದು ಸ್ವಂತ ಗಾಣ ಇತ್ತು. ಅವಾಗ ಎಲ್ಲ ಕಡೆಗೂ ನಾವು ಕಬ್ಬಿನ ನಮ್ಮೆಲ್ಲೂ ನೋಡಿವಿ, ಬೇರೆ ಕಡೆಗೆ ನೋಡಿವಿ. ಆ ರಾಸಾಯನಿಕ ಬೆಳೆಸ್ಬೋದು ಬಂದರೂ ಈ ಟೈಪ್ ಕಬ್ಬು ಯಾವಾಗೂ ಆಗಿಲ್ಲ. ಸರ್ ಇವು ನಮ್ಮ ಹಿಂಗೆ ಅದಾವ್ರಿ, ಡಾಕ್ಟರ್ ಭೂಮಾ ಪ್ಲಸ್ ಇವು ಗ್ರೋಯಸ್ 98 ಮತ್ತು ಮಲ್ಟಿಪ್ಲೇಯರ ಪ್ಲಸ್ ಅದು TMX2 ಮತ್ತು 19 1 kg ಪುಡಿ 1 ಎಕರೆಗೆ ಹಿಂಗೆ ಬಿಡ್ರಿ ಅಂತ ಸರ್ ಹೇಳೋ ಪ್ರಕಾರ ನಾವೆಲ್ಲ ಬಿಟ್ಟಿವಿ. ಬಿಟ್ಟು ಬಳಕೆ ಇದಕ್ಕೆ ಒಂದೇ ಸಲ ಸ್ಪ್ರೇ ಮಾಡೀನಿ ನಾನು. ಅಲ್ಲಿಂದ ಒಂದು ಡೋಸ್ ಗೊಬ್ಬರ ಕೊಟ್ಟೀನಿ. ಇದು ಈ ಕಬ್ಬು 3 ಚೀಲ ಡಾಕ್ಟರ್ ಬೂಮ್ ರೀ, 1 ಚೀಲ ಇದಕ್ಕೆ 19 ಕೊಟ್ಟಿವಿ. ಅದ್ರ ಜೊತೆ ಒಮ್ಮೆ ಪೂರಾ ಬಿಡಿಸ್ಬೇಡ್ರಿ ಅಂದ್ರೆ ಸರ್, ಒಮ್ಮೆ ಬಿಡಿಸಿದ್ರೆ ಇದು ಆಗಲ್ಲದು. ಒಂದು ಟೈಮ್ 1 ಚೀಲ ಅಟ್ಟೆ ಕೊಡ್ರಿ ಸಾಕು. ಸರ್ಕಾರ ಗೊಬ್ಬರ ಅಂದ್ರೆ ಒಂದೇ ಚೀಲ ಸರ್ಕಾರ ಗೊಬ್ಬರ 1 ಎಕರೆಗೆ, ಪ್ಲಸ್ ಡಾಕ್ಟರ್ ಬೂಮ್ 3, ಪ್ರೋಬೂಸ್ಟ್ 1 ಎಕರೆಗೆ 1, ಮತ್ತು ಮಲ್ಟಿಪ್ಲೇಯರ್ 1 ಎಕರೆಗೆ 2 kg ಹಾಕಿ ನೋಡಿರಿ. 2 kg ಹಾಕಿ ಒಂದೇ ಡೋಸ್ ಆಗಿತ್ತು ಇದಕ್ಕೆ. ಈಗ ಇನ್ನೊಂದು ಡೋಸ್ ಕೊಡಬೇಕಾಗಿತ್ತು. ಈಗ ಒಂದು ಸ್ವಲ್ಪ ಒಳಗೆಲ್ಲ ಸ್ವಲ್ಪ ಕಸ ಕೊಡ್ಬೇಕು ಬಿಟ್ಟಿನಿ. ಇದು ಹೆಚ್ಚು ಕಮ್ಮಿ 2ನೇ ತಿಂಗಳ 15 ತಾರೀಕಿಗೆ ಕಬ್ಬು ನಾವು ಹಚ್ಚಿವಿ. ಇಲ್ಲಿ ಮಟ್ಟ 5.5-6 ತಿಂಗಳು ಬೆಳೆದಿದ್ದು. 5.5-6 ತಿಂಗಳು ಅಂದ್ರೆ ಈಗ ಕನಿಷ್ಠ ಒಂದು 10ರಿಂದ 15 ಗಣಿ 15 ಗಣಿ ಕದಾವ ಸದ್ ಕಬ್ಬ. ಅದಕ್ಕೆ ಇದ್ರದ್ದು ನಾವು ಅಲ್ಲಿ ಹಿಡಿದು 15-20 ವರ್ಷ ತನಕ ನಾವು ಅವೆಲ್ಲ ರಾಸಾಯನಿಕ ಗೊಬ್ಬರ ಬೆಳೆಸಿ ಏನು ಮಾಡಿವಲ್ಲ, ಅದ್ರ ಅಪ್ಪನಗತ್ಲೆ ಇದು ಬೆಳೆದ್ರಿ. ಆದ್ರೆ ನಮಗೆ ಏನು ಸರ್ ಹೇಳ್ತಾರ, ಇವ್ರೇನು ಬಿಡು ಇವು ಏನ್ರ ಹೇಳ್ತಾರೆ, ಇದು 108 ಕಂಪ್ನಿ ಬರ್ತಾವ ಎಲ್ಲಿ ಇತ್ತು ನಾವು ನಂಬಿದಿಲ್ಲ ಮೊದಲ. ಈ ಸತ ನಾ ಏನು ಸ್ವಂತ ಯೂಸ್ ಮಾಡಿನಲ್ಲ, ಇದಕ್ಕೆ ಯೂಸ್ ಮಾಡಿ ಸೆಕೆಂಡ್ ಅಲ್ಲಿ ಇನ್ನೊಂದು ಕಬ್ಬಿ ಹಾಕಿನಿ. ಅದನ್ನು ಮಾಡಿವಿ, ಅದನ್ನು ಇದ್ರ ಅಪ್ಪನ ಬಂದದ. ಈಗ ಇದು ಅಂತೂ ಈಗ ಬೇಕಾದಂಗೆ ನಮ್ಮ ಕಬ್ಬು ಇಲ್ಲಿ ನಮ್ದು ಇಲ್ಲಿ ಬಬಲೇಶ್ವರ ಮದ್ರಿ ಹೋಗೋ ರೋಡಿ ಹೊಲ ಅದ. ಯಾರು ಬೇಕಂದ್ರು ಬಂದು ನಾವು ಬಾಯ್ಲಿ ಏನು ಇದು ಮಾಡಿ ಹೇಳ್ತೀವಿ ಅನ್ನೋದು ಮುಖ್ಯ ಅಲ್ಲ. ಬಂದು ನೋಡಿದ್ರು ಇಲ್ಲಿ ಹಂಗೆ ಏನು ಹೇಳಿದ್ರು ಅದ್ರ 10 ಪಾಟ ಕಬ್ಬು ಆಯ್ತು ನಮ್ದು. ಅದಕ್ಕೆ ಈಗೇನು ಸರ್ ಹೇಳಿದ್ದಕ್ಕೆ ನಮಗೆ ಅವ್ರು ಏನು ಹೇಳ್ತಾರ ನಾ ಅಂದು ಮೊದಲು ಅವ್ರಿಗೆ ಕೇರ್ಲೆಸ್ ಮಾಡಿ ಸುಮ್ಮನೆ ನೋಡ್ಬೇಕಂತ ಹಾಕಿದ್ದೀನ. ಈಗ ನಾವು ನಾವು ನೋಡೋದು ಅವ್ರು ಹೇಳೋದು 10 ಪಾಟ್ ನಮಗೆ ರಿಸಲ್ಟೇ ಬಂದದ. ಹಾಗಾಗಿ ಈಗಾಗಲೇ ನಮ್ಮ ಕಬ್ಬು ನೋಡಿ ನನಗೆ ಒಂದು ಕನಿಷ್ಠ ಒಂದು 10-20 ಮಂದಿ ರೈತರು ಏನು ಹಾಕಿರಿ ಹಂಗೆ ಹಿಂಗೆ ಇದು ಬದಲು ಕೇಳಕತ್ತಾರ, ಮತ್ತು ಇದು ನಮ್ಗೆ ಕೊಡಿಸ್ತಿ ಹೇಳ್ತಾರ. ಹೇಳಿ ನಾವು ಬೆಳೆದು ನಾವು ನಮ್ಮದು ಹಾಕಿ ನಾವು ಒಬ್ಬರು ಬೆಳ್ಕೊಳ್ಳೋದು ದೊಡ್ಡದಲ್ಲ. ನಾವು ನಮ್ಮಿಂದ ಯಾರಿಗೆ ಕೇಳೋರಿಗೆಲ್ಲ ಇದ್ರ ಮಾಹಿತಿ ಕೊಟ್ಟಿವಿ. ಈಗ ನಾವು ಏನು ನಮ್ಮದು ಹೇಳ್ಬೇಕಂದ್ರೆ ಅಭಿಪ್ರಾಯ, ನಾವು ಹಾಕಿವಿ ಚಲೋ ಆಗ್ಯದ. ನೀವು ಎಲ್ಲ ರೈತರು ಬೇಕಾದಂಗೆ ಇದು ಡಾಕ್ಟರ್ ಭೂಮಾ ಏನು ಪ್ರೋ ಬೂಸ್ಟ ಮತ್ತು ಮಲ್ಟಿಪ್ಲೇಯರ್ ಗ್ರೋಯಸ್ 98 ಇವೆಲ್ಲ ಏನು ಅದಾವಲ್ಲ, TMX2 19 ಎಲ್ಲ ಏನು ಹಾಕಿ ಬೆಳೆದಿವಲ್ಲ, ನೀವು ಹಾಕಿದ್ರೆ ಇದು ನಾವೇನು ಬೆಳೆಸಿವಲ್ಲ ನಮ್ಮದು 10 ಪಟ್ಟು ನೀವು ಬೆಳೆಸ್ಬೋದು. ನಮ್ಮದು ಹೊಲ ಒಟ್ಟು 14 ಎಕರೆ ಕಬ್ಬದ, ಒಟ್ಟು 18 ಎಕರೆ ಹೊಲ ರೀ. ಇದ್ರಾಗ 14 ಎಕರೆ ಅದ. ನಮ್ಮ ಏರಿಯಾ ಭಾಳ ಆಗ್ತದೆ, ನಾವು ಮೇಂಟೆನೆನ್ಸ್ ಕಮ್ಮಿ ಆಗ್ತದೆ. 1 ಎಕರೆ 2 ಎಕರೆ ಮಾಡಿದ್ರೆ ಇದ್ರಪ್ಪ ಬೆಳೆಸ್ಬೋದು. ನನ್ನ ಪ್ರಕಾರ ಈಗ 10-15 ವರ್ಷನಾಗ ಇದು ನಾವು ಬೆಳೆದ ಕಬ್ಬಿನ ಲೆಕ್ಕ ಮತ್ತು ಎಲ್ಲ ಗ್ರೀನೆಸ್ ಎಲಿ ಎಷ್ಟು ಐತಾಗಲಿ ಎಲಿ ಗಣಿ ನೋಡಿದ್ರೆ ನನಗಂತೂ ಫುಲ್ ಖುಷಿ ಅದ. ಅದಕ್ಕೆ ಯಾರು ಬೇಕಾದವ್ರು ಇದ್ರ ಬದಲ್ದಾಗ ಏನಾರೆ ನಿಮ್ಗೆ ಡೌಟ್ ಇದ್ದರೂ ನಮ್ಮ ಮೊಬೈಲ್ ನಂಬರ್ ಹೇಳ್ತೀನಿ, ಫೋನ್ ಹಚ್ಚಿರಿ. ಬೇಕಾದ್ರೆ ನಮ್ಮ ಹೊಲ ಇಲ್ಲೇ ರೋಡಿಗೆ ಅದ, ಮದ್ರಿ ರೋಡಿಗೆ.
ಬಂದು ನೋಡ್ಬೋದು. ಯಾರು ಬಳಸೋರಿಗೆ ಮುಂದೆ ಬೇಕಾದಂಗೆ ಸಖತ್ ಬಳಸ್ಲಿಕ್ಕೆ ಏನು ಅಡ್ಡಿ ಇಲ್ಲ ಅಂತ ನಾನು ಹೇಳ್ತೀನಿ. ನಿಮ್ಮ ನಂಬರ್ ಐತೆ ಹೇಳ್ರಿ ಸರ್, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಇನ್ನೊಂದ್ಸಲ ಹೇಳ್ತೀನಿ. ನನ್ನ ಹೆಸರು ಮಹಾಲಿಂಗಪ್ಪ ಎಸ್ ಬಾಸ್ಕಿ, ಸಾಕಿನ್ ಬಬ್ಲೇಶ್ವರ, ತಾಲೂಕು ಸಿಂದಗಿ, ಜಿಲ್ಲಾ ವಿಜಯಪುರ. ನನ್ನ ಮೊಬೈಲ್ ನಂಬರ್ ಬೇಕಂದ್ರೆ ಹೊಡ್ಕೊರಿ 9448775014. ಇಷ್ಟು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ರೈತ ಬಾಂಧವರು, ಇವತ್ತಿನ ಆಧುನಿಕ ಕೃಷಿಯಲ್ಲಿ ನೀವು ರಾಸಾಯನಿಕದಿಂದ ಏನೇನು ಭೂಮಿ ಮ್ಯಾಗ ದುಷ್ಪರಿಣಾಮ ಆಗಿ 1 ಗ್ರಾಮ್ ಮಣ್ಣೊಳಗೆ ಇರುವಂಥ ಜೀವಾಣು 20 ಕೋಟಿ ಇದ್ದು, ಇವತ್ತಿಗೆ ರಾಸಾಯನಿಕ ಬಳಸಿ 1968ಕ್ಕಿಂತ ಮೊದಲು ಜೀವಾಣು 1 ಗ್ರಾಮ್ನಾಗ 20 ಕೋಟಿ ಇದ್ದು, ಇವತ್ತು 70-75 ವರ್ಷನಾಗ 1 ಗ್ರಾಮ್ ಮಣ್ಣೊಳಗೆ 1 ಕೋಟಿ ಜೀವಾಣು ಉಳ್ದದ. 19 ಕೋಟಿ ಸತ್ತೋಗ್ಯಾವ. ಅದು 6 ಇಂಚ್ನಾಗ ಒಂದು 20 ಕೋಟಿ ಜೀವಾಣು ಇರ್ತದೆ. 6 ಇಂಚಿನೊಳಗೆ ರಾಸಾಯನಿಕ ಹಾಕಿ ನಾವು ಬರೀ ಅದಕ್ಕೆ ರಾಸಾಯನಿಕ ಕೊಡೋದ್ರಿಂದ ಬರೀ ಅದಕ್ಕೆ ಆಹಾರ ಅದು ಕರಗಿಸಿ ಬೆಳೆಗಳಿಗೆ ಮೊಬಲೈಸಿಂಗ್ ಮಾಡುವಂಥ ಜೀವಾಣುಗಳು ಕೊಟ್ಟಿಲ್ಲ, ನಾವು ಪೋಷಕಾಂಶಗಳು ಕೊಟ್ಟಿಲ್ಲ. ಕೊಡೋದ್ರಿಂದ ಅದು ಏನದ, ನಾವು ಡೈರೆಕ್ಟ್ ನಾವು ಮನೆಯೊಳಗೆ ಜೋಳ ಗೋಧಿ ಬಿಸ್ಕೊಂಡು ಹೆಂಗೆ ಮನೆಯೊಳಗೆ ನಮ್ಮ ಮೇಡಮರು ಅಡುಗೆ ಮಾಡಿ ಬಡಿಸಿ ತಾಟನೆ ಬಡಿಸೋದು ತಿಂತೀವಲ್ಲ, ಈ NPK ಆದ್ರೂ ನೀವು ಯೂರಿಯಾ DAP ಪೊಟ್ಯಾಷ್ ಇವು ಡೈರೆಕ್ಟ್ ಕೊಡೋದ್ರಿಂದ ಅವು ಕರಗಿಸಿ ಕೊಡುವಂಥ ಜೀವಾಣುಗಳು ಲಘು ಪೋಷಕಗಳು ಭೂಮಿ ಒಳಗೆ ಇಲ್ಲ ಅಂದ್ರೆ ಅದು 20 ವರ್ಷಕ್ಕೆ ಸ್ಟಾಕ್ ಆಗಟ್ಟು ಭೂಮಿ ಒಳಗೆ ಸ್ಟಾಕ್ ಆಗಿ ಕೂತದ. ಈಗ ಯಾಕಂದ್ರೆ ನಾವು ಈಗ ಅಡುಗೆ ಮಾಡಿ ಬಡಿಸುವಂಥ ಜೀವಾಣುನೂ ಲಘು ಪೋಷಕಗಳು ಇಲ್ಲ ಅಂದ್ರೆ ಅದು ಹಾಗೆ ಕೊಡ್ತದೆ. ನಾವೀಗ ಅದಕ್ಕೆ ಡಾಕ್ಟ್ರು ಭೂಮಿ ಹಾಕೋದ್ರಿಂದ ಅಲ್ಲಿ ಮಲ್ಟಿಪ್ಲೇಯರ್ ಹಾಕೋದ್ರಿಂದ ವೈಟ್ ರೂಟ್ಗಳ ಸಂಖ್ಯೆ ಜಾಸ್ತಿ ಮಾಡ್ತದೆ, ಭೂಮಿ ಒಳಗೆ ಜೀವಾಣುಗಳ ಸಂಖ್ಯೆ ಜಾಸ್ತಿ ಮಾಡ್ತದೆ. ಆನಂತರ ನಾವೀಗ ಮಲ್ಟಿಪ್ಲೇಯರ್ದಿಂದ ಅದು ಆಗ್ತದೆ. ಡಾಕ್ಟ್ರು ಭೂಮಿದಾಗ ನೋಡ್ರಿ, ಅದ್ರಾಗ ಕಾರ್ಬನ್ ಐತಿ, NPK ಐತಿ, ಜೀವಾಣುಗಳದಾವ, ಲಘು ಪೋಷಕಗಳು ಅದಾವ, ಈ ಥರದ ಗಿಡಮೂಲಿಕೆ ಪೌಡ್ರ್ ಅದಾವ, ಮತ್ತು ಏನೇನು ಎಲಿಮಿನ್ ಪೌಡ್ರ್ ಅದ. ಇರೋದ್ರಿಂದ ಭೂಮಿ ಒಳಗೆ ಏನೇನು ಕೊರತೆ ಅದಲ್ಲ ಎಲ್ಲ ತುಂಬುವಂಥ ಕೆಲಸ ಡಾಕ್ಟ್ರು ಭೂಮಿ ಮಾಡ್ತದೆ. ಇವತ್ತು ನಾ ಹಾಕೊಂಡು ಬಂದಿದ್ದೀನಿ ಬಂದಾಗ. ಈಗ ಅವ್ರು ಹೆಚ್ಚು ಕಡಿಮೆ ಈಗ ಅದು 6 ತಿಂಗಳ ಕಬ್ಬು ಅದ. ಅದು ಹಚ್ಚಿದ ಬಳಿಕ ಒಂದು ತಿಂಗಳ ಮ್ಯಾಗ ಸ್ಪ್ರೇ ಮಾಡ್ಯಾರ. ಇವತ್ತು ಒಂದು ಡೋಸ್ ಡಾಕ್ಟ್ರು ಭೂಮಿ ಕೊಟ್ಟಾರ. ಇವತ್ತು ಅದು ನಡೆದಾಡ್ಕೊತ ಬರುವಾಗ ನಮಗೆ ಇದು ಮೆತ್ತಗೆ ಅನಿಸ್ತದ ನೆಲನೇ. ಕೆದರಿ ಮೆತ್ತಗಂದ್ರೆ ನೋಡ್ರಿ. ಇನ್ನೊಂದು ಇದು ನೋಡ್ರಿ ಮಣ್ಣು ಎಷ್ಟು ಮಿದು ಅದ ಮಣ್ಣು. ಇವಾಗ ಕೈಲಿ ಯಾರು ನಾವು ಮೊದಲ ಅಲ್ಲಿ ಸರ್ಕಾರ ಗೊಬ್ಬರ ಹಾಕದಲ್ಲಿ ಹಿಂಗೆ ಕೈಲಿ ಕೆದರಿದ್ರೆ ಹೊಟ್ಟೆ ಬರ್ತಿದ್ದಿಲ್ಲ. ಈಗ ಬೇಕಾದ ಇದು ಬಂದು ನೋಡಿದ್ರು ನೋಡ್ಬೋದು. ಈಗ ಈ ಟೈಪ್ ಹೋದ್ ಹೊಡೋದು ಕೈಲಿ ಅಂದ್ರೆ ಸಣ್ಣಗಿದ್ದು ಕಡದ್ರು ಕಡ್ಲಿರೋದು ಕೈಲಿ ಬೇಕಾದಾಗ ನಾವು ಎಷ್ಟು ಸಲ ಕೆದರಿದ್ರು ಬೇಕಾದಲ್ಲಿ ಕೆದರಿದ್ರು. ಈಗ ರೀ ಬೇಕಾದಾಗ ಇಟ್ಟು ಮಿದು ಆಗೈತೆ ನೋಡ್ರಿ ಮಣ್ಣು. ಒಂದು ದಿನ ಎಲ್ಲ ಕೂಡಿ 6 ತಿಂಗಳ ಹಿಂಗೆ ಮತ್ತು ನಾವು 1 ವರ್ಷ 2 ವರ್ಷ ಸರಿಯಾಗಿ ಮಾಡಿದ್ರೆ ಇದು ಸರ್ ಹೇಳ್ತಾರೆ ಅದ್ರ 10 ಪಟ್ಟು ತಕೊಂಡು ಮಣ್ಣು ಮಿದು ಆಗ್ತದ, ಎಲ್ಲ ಅನುಕೂಲ ಆಗ್ತದೆ ನೋಡ್ರಿ ಸರ್. ರೈತ ಬಾಂಧವ್ರಿಗೆ ಏನಾಗ್ಯದಂದ್ರೆ ಇವು ನಾವು ನೋಡೀನಿ, ನಾವು ನಡೆದು ಬಂದರೆ ಗೊತ್ತಾಗ್ಯದ. ಇವತ್ತಿಗೆ ಭೂಮಿ ಒಳಗೆ ನೀವೇನು ಯೂರಿಯಾ ಕೊಡಾಕತ್ತೀರಿ, ಯೂರಿಯಾ ಚೀಲದ ಮ್ಯಾಗ 46% ಅಂತೇಳಿ ನೈಟ್ರೋಜನ್ ಅಂತ ಬರ್ದಾರ. ಆ ಯೂರಿಯಾ ಏನದ 46% ಇದು. ಒಂದು ಬ್ಯಾಗ್ ಅಂದ್ರೆ 45 kg ಇರ್ತದೆ. ಅದ್ರಾಗ 25 kg ರಾ ಮೆಟೀರಿಯಲ್ ಅದು, ಉಪ್ಪು ಅದು ವೇಸ್ಟ್ ಅದ. ಅದ್ರಾಗ 20 kgನೇ ನಿಮ್ಗೆ ನೈಟ್ರೋಜನ್ ಸಿಗ್ತದೆ, ಯೂರಿಯಾ ಸಿಗ್ತದೆ ಅದ್ರಾಗ. ಅಂದ್ರೆ ಅದಾಗ ನಮಗೆ ಸಸ್ತಾ 300 ರೂಪಾಯಿ ಬ್ಯಾಗ ನಾವು ಎಕರೆಕ್ಕೆ 25 kg ಹಾಕಿಬಿಟ್ಟು ನಾವು 4-4 kg ಬ್ಯಾಗ 300 ಬ್ಯಾಗ 5-5 ಬ್ಯಾಗ್ ಹಾಕಕತ್ತೀವಿ ಯೂರಿಯಾ ಅಂತೇಳಿ. ಭೂಮಿ ಯೂರಿಯಾ ಸತ್ಯನೇ ಭೂಮಿ ಸರ್ವನಾಶ ಆಗಿ ಹೋಗ್ಯದ ರೈತರ ಮಂದ ಬುದ್ಧಿಯಿಂದ. ಯಾಕಂದ್ರೆ ಗೊತ್ತಿಲ್ಲ, ಅಂಗಡಿಯವ್ರಂತೂ ಮೊದಲೇ ಹೇಳಲ್ಲ ಎಲ್ಲ. ಈಗ ಅವ್ರು ಈ ವರ್ಷ ಬಯೋಮೆಟ್ರಿಕ್ ಆಗಿ ಆನಂತರ FID ಮ್ಯಾಗ 1 ಚೀಲ ಯೂರಿಯಾ 1 ಚೀಲ DAP ಕೊಡೋದ್ರಿಂದ ಇಲ್ಲಾರ್ದ ಕಂಪ್ನಿಗಳೆಲ್ಲ ಲಿಂಕ್ ಸಮೇತ ಅವ್ರಿಗೆ ಕೊಟ್ಟು ಕಳ್ಸಕತ್ತಾರ. 10 ಬ್ಯಾಗ್ ಒಂದೊಂದು ಎಕರೆ ಕೊಡಕತ್ತಾರ. ಇವ್ರಿಗೆ ಯೂರಿಯಾ ಸಿಕ್ಕರೆ ಸಾಕಾಗ್ಯದ, ಅವ್ರಿಗೆ ಹೋದ್ರೆ ಸಾಕಾಗ್ಯದ ನಂಗೆ. ಅದಕ್ಕೆ ನೋಡ್ರಿ ರೈತ ಬಂದ್ರೆ ಇವತ್ತು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ನಾಳೆಗೆ ನಮ್ಮ ಮನೆಯೊಳಗೆ ಈಗ ಪಂಜಾಬ್ದೊಳಗೆ ಈಗ ಹೈಯೆಸ್ಟ್ 1 ಎಕರೆ ಗೋಧಿ ರಾಸಾಯನಿಕ ಹಾಕಿ 40 ಕಟ್ಟ ಬೆಳೆದಾರ ಅವರು. ಇವತ್ತು ನಾವೇನಾರೇ ಆ ಪಂಜಾಬಿ ಮಾದರಿ ಅಂತ ಗೊತ್ತದಲ್ಲಿ ಒಂದು ಕ್ಯಾನ್ಸರ್ ರೋಗಿಗಳಿಗೆ ಡೈಲಿಗೆ ಹೋಗಕ್ಕೆ ಒಂದು ಟ್ರೈನ್ ಬರೋದು ಫ್ರೀ ಅದ. ಒಂದು ಮನೆ ಒಳಗೆ 2 ಕ್ಯಾನ್ಸರ್ ರೋಗಿಗಳು ಪಂಜಾಬಿ ಒಳಗೆ. ನಮ್ಮ ದಿನ ಚಲೋ ಅದ. ಇವತ್ತು ಎಚ್ಚೆತ್ಕೋರಿ, ನಾಳೆಗೆ ನಮ್ಮ ಅಜ್ಜ ಮುತ್ತೈದಾರ ನಮಗಾಗಿ ಎಲ್ಲ ಬಿಟ್ಟು ಹೋಗ್ಯಾರ. ನಾವು ನಮ್ಮ ಮರಿ ಮೊಮ್ಮಕ್ಳಿಗೆ ಹೋಗಿ ಬಿಡ್ಬೇಕಾಗ್ಯದ. ಅದಕ್ಕೆ ದಯವಿಟ್ಟು ನಿಮ್ಮ ಕಳ್ಕೊಳ್ಳಿ ವಿನಂತಿ, ನೈಸರ್ಗಿಕ ಕೃಷಿ ಮಾಡಂತ ಹೇಳ್ತೀನಿ. ನಾನು ನೈಸರ್ಗಿಕ ಕೃಷಿ 25 ವರ್ಷನೂ ಮಾಡ್ಕೊತ ಬಂದಿದ್ದೀನಿ. ಆದ್ರೂ ಆಕಳ ಕಟ್ಟೋದು ಯಾರೂ ಆಗಲ್ಲ. ಹೆಂಡಿಗೆ ತೆಗೆದ್ರೆ ಕೈ ನಾರ್ತಾವ. ಇದ್ರ ಡೂಪ್ಲಿಕೇಟ್ ಪ್ಯಾಕೆಟ್ ಹಾಲಿನ ಥರ ಅದು ಹಾಲಲ್ಲ, ಅದು ಅಂಥದ್ದೇ ಕುಡಿದು ಬದುಕ್ತೀನಿ ಅನ್ನೋರು ಅದರ ಜನ. ದಯವಿಟ್ಟು ಇನ್ನೂ ಒಂದು ಹಲವಾರು ವಿಡಿಯೋಗಳದಾಗ ಹೇಳ್ತೀನಿ. ಏನಾರು ಲೋಪದೋಷಗಳಿದ್ರೆ ನೀವು ಕ್ಷಮೆ ಇರಲಿ ನನಗೆ. ದಯವಿಟ್ಟು ನೀವೆಲ್ಲರೂ ದುಡ್ಡಿನ ಆಸೆಗೆ ಕಮರ್ಷಿಯಲ್ ಕ್ರಾಪ್ಗಳನ್ನು ಮಾಡಬೇಡ್ರಿ. ಯಾಕಂದ್ರೆ ಕಾಲ್ಗೈ ಪದ್ಧತಿಯಲ್ಲಿ ಏಕದಳ ದ್ವಿದಳ ಸಂಬಿಸ್ರ ಅದೊಂದು ವರ್ಷ ಅದೊಂದು ಬೆಳೆ ಇದೊಂದು ಬೆಳೆ ತೊಗೊಂಡ್ರೆ ನಮ್ಮ ಭೂಮಿನೂ ಹಾಳಾಗಲ್ಲ, ಇಳುವರಿನೂ ಚಲೋ ಬರ್ತದೆ. ನೈಸರ್ಗಿಕ ಕೃಷಿ ಮಾಡಿ, ಇಲ್ಲ ಅದು ಮಾಡೋದಾಗ್ಲಿಂದ್ರೆ ಸಾವಯವ ಕೃಷಿ ಮಾಡಿ. ದಯವಿಟ್ಟು ಗೊಬ್ಬರದ ಅಂಗಡಿಗೆ ಸಿಗ್ತದೆ, ಗೊಬ್ಬರದ ಅಂಗಡಿಗೆ ಪರ್ಮಿಷನ್ ಅದ. ಎಲ್ಲ ಊರಾಗೂ ನಾವು ಏನು ತಂದು ಇಡೋದಿಲ್ಲ. ನೀವು ಯಾವ್ಯಾವ ಊರಾಗ ಹೋಗ್ತೀರ ಆ ಗೊಬ್ಬರದ ಅಂಗಡಿ ಒಳಗೆ ಕೇಳಿರಿ, ಇಂಥಲ್ಲಿ ಸಿಗ್ತದೆ ಅಂತ ಹೇಳಿ ನನ್ನ ನಂಬರ. ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ನನ್ನ ನಂಬರ 8310731424 ಅಂತದ. ನಾನು ನಾಗೇಶ್ ಸಿದ್ದರಾಮಪ್ಪ ಹೇರ, ಇಲ್ಲೇ ನಮ್ಮದು ಆಲ್ಮೇಲ್ ತಾಲೂಕಿನ ಮದ್ರಿ ಗ್ರಾಮ. ನಮಸ್ಕಾರ ರೈತ. ನಮಸ್ಕಾರ ಸರ್. ನಮಸ್ಕಾರ.